ಓಕೆ, ಈಗ ರಾಜಣ್ಣ ಒಂದು ವೇಳೆ ಜೆ ಡಿ ಎಸ್ಗೆ ಬಂದರೆ ಹೆಂಗ್ರಿ ಅಷ್ಟು ದೊಡ್ಡ ಲಾಭ ಆಗುತ್ತೆ ಜೆ ಡಿ ಎಸ್ಗೆ, ಅಥವಾ ಹೆಂಗ್ರಿ ದೊಡ್ಡ ತೊಂದರೆ ಆಗುತ್ತೆ ಕಾಂಗ್ರೆಸ್ಗೆ ಅಂತ ಕೇಳಿದರೆ, ರಾಜಣ್ಣ ಅವರು ಮಧುಗಿರಿಯ ಎಮ್ ಎಲ್ ಎ ಆಗಿರ್ಬೋದು, ಆದರೆ ಅವರ ಕೈಯಲ್ಲಿ ಒಂದು 25 ಲಕ್ಷ ಓಟಿದೆ. ಹೆಂಗೆ ಆಶ್ಚರ್ಯ ಆಗ್ಬೋದು ನಿಮಗೆ, 25 ಲಕ್ಷ ಓಟಿದೆ ಹೆಂಗೆ ಅಂತ ಹೇಳ್ತಾ ಹೋಗ್ತೀನಿ. ಯಾಕಂದರೆ ಅವರು ಸಹಕಾರಿ ಬ್ಯಾಂಕ್ಗಳ ಧುರೀಣ. ಆಮೇಲೆ ಯಾರನ್ನು ಕೇರ್ ಮಾಡಲ್ಲ ರೀ ಅವರು. ಆಮೇಲೆ ಬೇಕು ಅಂತ ಹಾಸನದ ಉಸ್ತುವಾರಿ ತಗೊಂಡಿದ್ದರು. ಈಗ ನಾವು ಸಾಧಾರಣವಾಗಿ ಹೇಳ್ತಾ ಇದ್ವಿ, ಈಗ ನಾನು ಒಂದು ಮಾತು ಹೇಳಿದೆ ಗೊತ್ತಾ, ಬಿ ಜೆ ಪಿ ಈಗ DMK ಜೊತೆ ಹೋಗುತ್ತಂತೆ. ಹೆಂಗೆ ಹೋಗುತ್ತಾರೆ ಅಂತಂದಾಗ, ರೇ ಸ್ವಾಮಿ, ಅಲ್ಲಿ ರಾಜಕೀಯದಲ್ಲಿ ಏನು ಬೇಕಿದ್ರೂ ಆಗುತ್ತೆ. PDP ಜೊತೆ ಕೂಡ ಕಾಶ್ಮೀರದಲ್ಲಿ ಹೋಗಿದೆ ಅಲ್ವಾ, ಅದೆಲ್ಲ ರಾಜಕಾರಣ. ಈಗ JDSಗೆ KN ರಾಜಣ್ಣ ಬರ್ತಾರಾ? ಯಾಕಂದರೆ ಇವರು ದಿಲ್ದಾರ್ ಮನುಷ್ಯ ಒಂಥರ ರಾಜ ಕಣ್ರಿ. ಏನು ಹೇಳಿ, ರಾಜಣ್ಣ ಒಂಥರ ರಾಜ ಇದ್ದಂಗೆ, ಏನು ಮಾಡಿದ್ರು ಕೂಡ ದಿಲ್ದಾರಾಗಿ ಮಾಡ್ತಾರೆ. ಅದನ್ನು ಅವರ ಒಂದು ಗ್ರೇಟ್ನೆಸ್ಸನ್ನು ಹೇಳ್ತಾ ಹೋಗ್ತಾರೆ. ಒಂದು, ಅವರು ಪರಿಶಿಷ್ಟ ಪಂಗಡ ಆಗಿದ್ದರೂ ಕೂಡ ಯಾವತ್ತೂ ಕೂಡ ಮೀಸಲಾತಿಗೆ ಕಾಯಲಿಲ್ಲ. ಮೀಸಲಾತಿ ಯಾಕೆ, ನಾನು ಜನರಲ್ಲಿ ನಿಂತ್ಕೊಂಡು ಗೆದ್ದು ಬಂದಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ. JDSಗೆ KN ರಾಜಣ್ಣ ಬರ್ತಾರಾ? 2028ರ ಚುನಾವಣೆಗೆ ಮೋದಿ ದೊಡ್ಡಗೌಡರು ಒಂದು ರಣತಂತ್ರ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಕರ್ನಾಟಕದಲ್ಲಿ ಬರೋದಕ್ಕೆ. ಹೇಗೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಈಗ DMK ಜೊತೆ ಮತ್ತೊಂದು ಶರದ್ ಪವಾರ್ ಅವ್ರ ಜೊತೆ ಒಂದು ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ ಸರ್ಕಾರವನ್ನು ಬಲಿಷ್ಠಗೊಳಿಸುವುದಕ್ಕೆ, ರಾಜ್ಯ ಮಟ್ಟದಲ್ಲಿ ನೀವು ಮಾಡಿ ಅಂತ ಹೇಳಿರ್ಬೋದು ದೇವೇಗೌಡರಿಗೆ. ಒಂದು ಕಾಲದ ವಿರೋಧಿ ಆಗಿರ್ಬೋದು ಯಾರು ರಾಜಣ್ಣ, ಆದರೆ ಒಂದಾನೊಂದು ಕಾಲದಲ್ಲಿ ಅವರನ್ನು JDSನಿಂದ ಗೆಲ್ಲಿಸಿದ್ದು ಕೂಡ ದೇವೇಗೌಡರೇ. ನೋಡಿ ಹೆಂಗೆಲ್ಲ ಚೇಂಜ್ ಆಗುತ್ತೆ. 2028ರ ಚುನಾವಣೆಗೆ ಮೋದಿ ದೊಡ್ಡಗೌಡರ ರಣತಂತ್ರ, ಸಹಕಾರಿ ಧುರೀಣ KN ರಾಜಣ್ಣಗೆ ದೊಡ್ಡಗೌಡರ ಗಾಳಾಗ್ತಾ ಇದ್ದಾರಂತೆ. ತುಮಕೂರಿನಿಂದ ಬೆಳಗಾವಿವರೆಗೆ ರಾಜಣ್ಣ ಪ್ರಾಬಲ್ಯವಿದೆ. ಅದಂಗೆ ತುಮಕೂರಲ್ಲಿ ಇರಬೇಕಲ್ಲ. ಹಾಗಿದ್ರೆ ನೀವು ಕೇಳ್ಬೋದು, ಹಾಗಿದ್ರೆ ಪರಮೇಶ್ವರ್ಗಿಲ್ವಾ? ತುಮಕೂರಲ್ಲಿರ್ಬೋದು, ಆದರೆ ರಾಜಣ್ಣಗೆ ತುಮಕೂರಿಂದ ಬೆಳಗಾವಿವರೆಗೆ ಇದೆ. ಯಾಕೆ ಅಂತಂದರೆ ತುಮಕೂರಿನ ಎಲ್ಲ ಕ್ಷೇತ್ರಗಳಲ್ಲೂ ರಾಜಣ್ಣ ಬಲು ಬಲಿಷ್ಠ ಮತ್ತು ಸಹಕಾರಿ ರಂಗದ ಧುರೀಣ. ST ನಾಯಕನಾಗಿದ್ದರೂ ಸಾಮಾನ್ಯ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ. ST ನಾಯಕ, ನಾನು ಹೇಳಿದ್ನಲ್ವಾ, ಪರಿಶಿಷ್ಟ ಪಂಗಡ. ಆಮೇಲೆ ಈ ವಾಲ್ಮೀಕಿ ಸಮುದಾಯದಲ್ಲಿ ಗಲಾಟೆ ಆಯ್ತಲ್ಲ ಕಾಂಗ್ರೆಸ್ನಲ್ಲಿ, ಅಂದರೆ ಈಗ ನಾಗೇಂದ್ರ ವಿಚಾರಕ್ಕೆ ದೊಡ್ಡ ಗಲಾಟೆ ಆದಾಗ ಅಲ್ಲಿ ಬಳ್ಳಾರಿಯಲ್ಲಿ ರಾಮುಲು ಕೂತ್ಕೊಂಡಿದ್ರು. ಧಿಕ್ಕಾರ ಅಧಿಕಾರ 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 ಕಾಂಗ್ರೆಸ್ಗೆ ಧಿಕ್ಕಾರ ಅಂತ ಹೇಳುವಾಗ ಇವರೊಂದು ಫೋನ್ ಮಾಡ್ತಾರೆ, ರಾಮುಲು ಸಾಕು. ಅವ್ರದ್ದೇ ಅದೇ ಸಮುದಾಯ. ನಾನು ಹೇಳಿದ್ನಲ್ವಾ, ರಾಜಣ್ಣ, ರಾಮುಲು, ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಆಮೇಲೆ ಸುದೀಪ್, ಒಂದೇ ಸಮುದಾಯ ಅಂತ. ST ಎಸ್ಪೆಷಲಿ ವಾಲ್ಮೀಕಿ ಸಮುದಾಯ. ಆಮೇಲೆ ನೋಡಿ, ಮಧುಗಿರಿಯಲ್ಲಿ ಇರುವುದೇ ಒಕ್ಕಲಿಗರು ಮತ್ತು ಲಿಂಗಾಯತರು. ಇವರು ಪರಿಶಿಷ್ಟ ಪಂಗಡ. ಅಲ್ಲಿಂದಲೇ ಸ್ಪರ್ಧೆ ಮಾಡ್ತಾರೆ, ಪದೇ ಗೆದ್ದು ಬರ್ತಾರೆ. ಎಲ್ಲ ಪಾರ್ಟಿಗಳಲ್ಲೂ KN ರಾಜಣ್ಣ ಬೆಂಬಲಿಗರುಂಟು. ಇದೀಗ ರಾಜಣ್ಣರನ್ನು ಪಾರ್ಟಿಗೆ ಕರೆತರಲು ಮುಂದಾಗಿದ್ದಾರೆ ದೇವೇಗೌಡರು. ಆಮೇಲೆ ಇವರಿಗೆ ನಾನು ಹೇಳಿದ ತುಮಕೂರಿಂದ ಬೆಳಗಾವಿ ತನಕ ಯಾಕೆ ಪ್ರಭಾವ ಇದೆ ಅಂತಂದರೆ, ಕರ್ನಾಟಕದಲ್ಲಿ ಬರೋಬ್ಬರಿ 21 ಸಹಕಾರಿ ಬ್ಯಾಂಕುಗಳಿದೆ. ಅದರಲ್ಲಿ ಬರೋಬ್ಬರಿ 25 ಲಕ್ಷಕ್ಕೂ ಅಧಿಕ ಸಹಕಾರಿ ನೌಕರರಿದ್ದಾರೆ. ಕೋಆಪರೇಟಿವ್ ಬ್ಯಾಂಕ್ಗಳಿಂದಲೂ ರಾಜಣ್ಣ ಅವರಿಗೆ ಬಲ ಬಂದಿದೆ. ಆಮೇಲೆ ಹಾಗಾಗಿ 25 ಲಕ್ಷ ವೋಟರ್ಸ್ ಹಾಗಾಗಿ ಕೇರ್ ಮಾಡಲ್ಲ. ಏನ್ರಿ ಯಾರ್ರೀ DK ಅಂತಾರೆ. ಅರ್ಥ ಆಯ್ತಾ? ಅದಕ್ಕೆ ನಾವು ನೋಡಿ, ರಾಜಕಾರಣಿ ರಾಜಣ್ಣ ದಿಲ್ದಾರ್ ಮನುಷ್ಯ, ಮಾತಾಡ್ತಾರೆ ಒಂಥರ ಏನು ಗೊತ್ತಾ, ತುಮಕೂರು ನಂಬರಿಸ್ ಇದ್ದಂಗೆ. ಅವತ್ತು ಯಾವುದೋ ಮೀಟಿಂಗ್ ಆದಾಗ ನಾವು ಕೇಳಿದ್ವಿ, ಸರ್ ಏನು ಮೀಟಿಂಗ್ ಅದು? ಏನು ಮೀಟಿಂಗ್ ಆಗಿಲ್ಲ, ಎರಡು ಪೆಗ್ ವಿಸ್ಕಿ ಹಾಕೊಂಬಂದೆ ಅಂತಾರೆ. ಅದು ಹೇಳೋ ಧೈರ್ಯ ಬೇಕಲ್ಲ, ಎಲ್ರಿಗೂ ಅದನ್ನು ಅರಗಿಸ್ಕೊಳ್ಳೋಕ್ಕಾಗೋದಿಲ್ಲ. ಬೇರೆಯವರು ಯಾರಾದರೂ ಹೇಳಿದರೆ ಅವರನ್ನು ತೆಗೆದು ಬಿಸಾಕ್ಬಿಡ್ತಾಯಿದ್ರು ಆ ಥರ. ಆಮೇಲೆ ಗೌಡ್ರು ಕರ್ಕೊಂಬಂದಿದ್ದು ಇವ್ರನ್ನ. ಆಮೇಲೆ ಕಾಂಗ್ರೆಸ್ಗೆ ಬಂದರು. ಆಮೇಲೆ 2019ರಲ್ಲಿ ದೇವೇಗೌಡರು ಹಾಸನ ಬಿಟ್ಟು ಇಲ್ಲಿಂದ ಸ್ಪರ್ಧೆ ಮಾಡಿದರು. ಯಾಕೆ ಸ್ಪರ್ಧೆ ಮಾಡಿದರು ಅಂತ ಅಂದಾಗ, ಕಾಂಗ್ರೆಸ್ ಮತ್ತು JDS ಜೊತೆಯಾಗಿತ್ತು. ದೇವೇಗೌಡರು ಕೂಡ ಒಂದು ತಲೆ ಓಡಿಸಿದರು. ಏನು, 11 ವಿಧಾನಸಭಾ ಕ್ಷೇತ್ರ ಇದೆ ಎಲ್ಲಿ, ತುಮಕೂರಲ್ಲಿ. ಯಾವುದೆಲ್ಲ? ಚಿಕ್ಕನಾಯಕನಹಳ್ಳಿ, ತಿಪಟೂರು, ತಿರುವಕೆರೆ, ಕುಣಿಗಲ್, ತುಮಕೂರು ಸಿಟಿ, ತುಮಕೂರು ಗ್ರಾಮೀಣ, ಕೊರಟಗೆರೆ, ಗುಬ್ಬಿ, ಶಿರಾ, ಪಾವಗಡ, ಮಧುಗಿರಿ. ಈ 11 ವಿಧಾನಸಭಾ ಕ್ಷೇತ್ರಗಳ ಪೈಕಿ 4ರಲ್ಲಿ ಕಾಂಗ್ರೆಸ್ ಗೆದ್ದಿತ್ತು, 4ರಲ್ಲಿ JDS ಗೆದ್ದಿತ್ತು, 3ರಲ್ಲಿ BJP ಮಾತ್ರ ಗೆದ್ದಿತ್ತು. ಎಷ್ಟು? 4 ಕಾಂಗ್ರೆಸ್, ಅಂದರೆ 8 ಮಿತ್ರ ಪಕ್ಷಕ್ಕೆ, 3 BJPಗೆ. ಇಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದರೆ
ಕಾಂಗ್ರೆಸ್ ಜೆ ಡಿ ಎಸ್ ಅಭ್ಯರ್ಥಿ ಗೆಲ್ಲಬೇಕಾ ಗೆಲ್ಲಬಾರ್ದಾ? ಗೆಲ್ಲಲೇಬೇಕಲ್ವಾ? ಆ ಪ್ಲ್ಯಾನ್ ಮಾಡ್ಕೊಂಡಿದ್ರು. ರಾಜಣ್ಣ ಬಿಡಲಿಲ್ಲ ಗೆಲ್ಲೋದಕ್ಕೆ. ಅಲ್ಲಿ ಒಬ್ಬ ಎನ್ ಶಿವಣ್ಣ ಅಂತೇಳಿ ಸಿ ಪಿ ಐನಿಂದ ಒಬ್ಬರು ಏನು ಕ್ಯಾಂಡಿಡೇಟ್ ಆಗ್ತಾರೆ. ಇವರೇ ಮಾಡಿಸೋದು. 13,339 ಮತಗಳ ಅಂತರದಿಂದ ದೇವೇಗೌಡರು ಸೋತೋಗ್ತಾರೆ. ಎಷ್ಟು? 13,339 ಮತಗಳ ಅಂತರದಿಂದ. ಈ ಎನ್ ಶಿವಣ್ಣ ಇದಾರಲ್ಲ, ಅವರಿಗೆ ಸಿಕ್ಕಿರೋದು 17,227 ಮತಗಳು. ಅದಕ್ಕಿಂತ ಜಾಸ್ತಿ ಅವರಿಗೆ ಸಿಕ್ಕಿದೆ. ಕೇಳಿ, ಅದು ಗೌಡ್ರಿಗೆ ಯಾಕೆ ಗುಣ ಕೊಡ್ತಾರೆ ಅಂದರೆ, ಜಿ ಎಸ್ ಬಸವರಾಜ್ಗೆ ಬಿ ಜೆ ಪಿಯಿಂದ 5,96,127 ಓಟ್ ಬರುತ್ತೆ. ದೇವೇಗೌಡರಿಗೆ ಎಷ್ಟು? 5,82,788. ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಎಷ್ಟು ಸಿಗುತ್ತೆ? ವಿಧಾನಸಭಾ ಕ್ಷೇತ್ರ ಎಷ್ಟಿದೆ? ಬಿ ಜೆ ಪಿ 3, ಕಾಂಗ್ರೆಸ್ 4, ಜೆ ಡಿ ಎಸ್ 4. ಅಂದರೆ ಮಿತ್ರ ಪಕ್ಷದ 8 ಇದೆ, ಬಿ ಜೆ ಪಿ 3. ಆಗಿದ್ದರೂ ಕೂಡ 13,000 ಮತಗಳ ಅಂತಂದ್ರೆ ಅವ್ರು ಸೋಲ್ತಾರೆ. ಯಾಕೆ ಅಂತಂದರೆ ಕಾರಣ ರಾಜಣ್ಣ ಹತ್ರ ಕೇಳ್ತಾರೆ, ಹೌದ್ರಿ ದೇವೇಗೌಡ ಅಲ್ಲಿಂದ ಹೋಗ್ತಾರೆ ರೋಡ್ ಮುಂದೆ, ಮನೆ ಮುಂದೆ ಬಂದು ಕೇಳಬೇಕಲ್ಲ, ಮನೆಯಲ್ಲಿ ಹೋಗ್ಬಿಟ್ರು, ನಾನು ಬಿಡ್ತೀನ? ಆ ಥರ ಬಸವರಾಜ್ ಅವರಿಗೆ ಸಪೋರ್ಟ್ ಮಾಡಿದೆ ಅಂತೇಳಿ ಒಪ್ಪನಾಗಿ ಹೇಳ್ತಾರೆ. ಮಜಾ ಕೇಳಿ, ಇಲ್ಲಿ ಜಮೀರ್ ಅಹ್ಮದ್ ಖಾನ್ ವಿರುದ್ಧ ನೀವು ಕ್ರಮ ಕೈಗೊಳ್ಳೋಕ್ಕೆ ಧೈರ್ಯ ಬಂತು, ರಾಜಣ್ಣ ವಿರುದ್ಧ ಕ್ರಮ ಕೈಗೊಳ್ಳೋಕ್ಕೆ ಧೈರ್ಯ ಬರಲಿಲ್ಲ ಅವತ್ತು. ಶಾಮನೂರು ಶಿವಶಂಕರಪ್ಪ ಅವರು ಹೇಳಿದರು, ರಾಘವೇಂದ್ರಗೆ ಸಪೋರ್ಟ್ ಮಾಡಿ ಅಂತೇಳಿ, ಕಾಂಗ್ರೆಸ್ಗೆ ಧೈರ್ಯ ಬರಲಿಲ್ಲ. ರಾಜಣ್ಣ ಅಂಥ ವ್ಯಕ್ತಿತ್ವ. ಗೌಡ್ರಿಗೂ ಕೆ ಎನ್ ರಾಜಣ್ಣರಿಗೂ ಎಣ್ಣೆ ಸೀಗೆಕಾಯಿ ಸಂಬಂಧ. 2004ರಲ್ಲಿ ಕಾಂಗ್ರೆಸ್ಸಿಂದ ಟಿಕೆಟ್ ಸಿಗದ ಕಾರಣಕ್ಕಾಗಿ ಜೆ ಡಿ ಎಸ್ಸಿಂದ ಸ್ಪರ್ಧೆ ಮಾಡ್ತಾರೆ. 2004ರಲ್ಲಿ ಜೆ ಡಿ ಎಸ್ಸಿಂದ ಗೆದ್ದು ಶಾಸಕರಾಗ್ತಾರೆ ಕೆ ಎನ್ ರಾಜಣ್ಣ ರಾಜಕೀಯಕ್ಕೆ ತಿರುವು ನೀಡಿದ್ದೇ ಎಚ್ ಡಿ ದೇವೇಗೌಡರು. ಆದರೆ 2019 ಚುನಾವಣೆಯಲ್ಲಿ ಬರಬೇಕಿತ್ತು ಅಂತ ದೇವೇಗೌಡರು ಬಿಡಲಿಲ್ಲ. ನಾನು ಗೌಡ ಯಾಕೆ ಹೋಗಲಿ ಅಂತ ಅವ್ರಿಗೆ ಇರ್ತದೆ. ಬಂದರೆ ಗೆಲ್ಲಿಸ್ತೀನಿ, ಬಂದಿಲ್ಲ ಅಂದರೆ ಸೋಲಿಸ್ತೀನಿ, ತೋರಿಸೇ ಬಿಟ್ರು. ಆದರೆ ಮನೆಗೆ ಬಂದಿಲ್ಲ ಎಂದು ದೇವೇಗೌಡರ ವಿರುದ್ಧ ಸೆಡ್ಡು. 2019 ಲೋಕಸಭಾ ಚುನಾವಣೆಯಲ್ಲಿ ಗೌಡ್ರನ್ನೇ ಸೋಲಿಸಿದ್ದ ರಾಜಣ್ಣ, ಬಿ ಜೆ ಪಿಯ ಜಿ ಎಸ್ ಬಸವರಾಜ್ ಅವರನ್ನು ಬೆಂಬಲಿಸಿದ್ದ ರಾಜಣ್ಣ, ಜೆ ಡಿ ಎಸ್ ಜೊತೆ ಮೈತ್ರಿ ಇದ್ದರೂ ಕೂಡ ಬಿ ಜೆ ಪಿ ಬೆಂಬಲಿಸಿದ್ದ ಕೈನಾಯಕ ನೋಡಿ. ಆಯಿತಾ? 2018ರಲ್ಲಿ ನಾನು ಹೇಳಿದ್ನಲ್ವ, ಎಷ್ಟಿತ್ತು ಅಲ್ಲಿ? ಬಿ ಜೆ ಪಿನ ಕಾಂಗ್ರೆಸ್ 4, ಜೆ ಡಿ ಎಸ್ 4, ಬಿ ಜೆ ಪಿ 3 ಇದ್ದದ್ದು. ಆಮೇಲೆ ನೆಕ್ಸ್ಟು ಆಯಿತಾ, ಆಮೇಲೆ ನಾನೇ ದೇವೇಗೌಡರನ್ನ ಸೋಲಿಸಿದ್ದು ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳ್ಕೊತಾರೆ. ನಾನೇ ಸೋಲಿಸಿದ್ದು ಅಂತ ಅವ್ರು ಹೇಳ್ಕೊತಾರೆ. ಈ ರಾಜಣ್ಣ ಏನಾದರೂ ಜೆ ಡಿ ಎಸ್ಗೆ ಬಂದರೆ, ನಾನು ಹೇಳಿದ್ನಲ್ವಾ ನೋಡಿ, ನಾವು 24 ಲಕ್ಷ 43 ಲಕ್ಷ ಓಟು ಡಿಲೀಟ್ ಆಗಿದೆ, 24 ಲಕ್ಷ ಓಟ್ ಡಿಲೀಟ್ ಆಗಿದೆ, 103 ಎಮ್ ಎಲ್ ಎಗಳು ಸೋಲ್ತಾರೆ ಅಂತ ನಾವು ಹೇಳ್ತಾ ಇದ್ದೀವಿ. 25 ಲಕ್ಷ ಓಟ್ಗಳ ಮೇಲೆ ಒಂದು ಹಿಡಿತ ಇರುವಂತಹ ರಾಜಣ್ಣ ಜೆ ಡಿ ಎಸ್ಗೆ ಬಂದರೆ ಆಟ ಬೇರೆ ಆಗಿಬಿಡುತ್ತೆ. ಹಾಗಾಗಿ ರಾಜಣ್ಣ ನಡೆ ಬಹಳ ಕುತೂಹಲ ಮೂಡಿಸಿದೆ.